Hi friends, welcome back to one more new vlog, Rashmi Reddy Vlogs. So ಈಗ ತಿರುಪತಿ ವ್ಲಾಗ್ ಆಗಿರುತ್ತೆ. ಇದು ಏನೇನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಅಂತ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲ ರೆಡಿ ಆಗಿದೆ. ಪ್ಯಾಕ್ ಅಂದರೆ ಬ್ಯಾಗಿಗೆ ಹಾಕ್ಕೊಳ್ಳೋದು ಒಂದೇ ಬಾಕಿ ಇರೋದು. ರಾತ್ರಿ ಏನೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಯಾಕಂದರೆ ಪಾಪು ಸಪೋರ್ಟ್ ಮಾಡಿಲ್ಲ. 11 ಗಂಟೆವರೆಗೂ ಮಲಗಲಿಲ್ಲ. ಸರಿ ಬೆಳಗ್ಗೆ ಬೇಗ ಇತ್ತು. ಎತ್ತಿಟ್ಕೊಳ್ಳೋಣ ಅಂದ್ಕೊಂಡ್ವಿ. 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದು. ಪಾಪು ಹತ್ಲು ಅಂತ 3 ಗಂಟೆಗೆ ಎದ್ದೆ. ಆಮೇಲೆ ನಿದ್ದೆ ಬಂದಿಲ್ಲ. ಸರಿ ಅಂತ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಪ್ಯಾಕಿಂಗ್ಗೆ ನಾನು ಆದಷ್ಟು ಲೈಟಾಗಿ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಏಕೆಂದರೆ ಪಾಪುದೆಲ್ಲ ಇರುತ್ತೆ. ಸೊ ಇದು ಏನಾದರೂ ನಾನು ಹೆವಿ ಮಾಡಿಬಿಟ್ಟೆ ಅಂದರೆ ಅದು ಎಲ್ಲ ಜಾಸ್ತಿ ಹೆವಿಯಾಗಿ ಹೋಗ್ಬಿಡುತ್ತೆ, ಪಾಪು ಪ್ರಾಡಕ್ಟ್ಸು ಇದು ನಂದು ಎಲ್ಲನೂ. ಸೊ ಆದಷ್ಟು ಎಷ್ಟು ಬೇಕೋ ಅಷ್ಟೇ. ಹೋಗೋದು 2 ದಿನ. ಸೊ ಇವತ್ತು ಭಾನುವಾರ ಬೆಳಗ್ಗೆ ಬಿಟ್ಟರೆ ಮುಡಿ ಕೊಡ್ತೀವಿ ಇವತ್ತು. ನಾಳೆ ದರ್ಶನ. ಸೊ ನಾಳೆ ಈವ್ನಿಂಗ್ ಅಷ್ಟರಲ್ಲೆಲ್ಲ ಬಂದುಬಿಟ್ಟಿರ್ತೀವಿ. ಅದರಿಂದ 2 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಲೈಟಾಗಿ ಆರಾಮಾಗಿ ಪ್ಯಾಕ್ ಮಾಡ್ಕೊಡ್ತೀನಿ. ನೋಡಿ ಬ್ಯಾಗ್ ಈ ರೀತಿ ಇದೆ ಇದು. ಆಮೇಲೆ ಇದು ಎಕ್ಸ್ಟೆನ್ಷನ್ ಇದೆ, ಜಿಪ್ ತೆಗೆದ್ರೆ ಎಕ್ಸ್ಟೆನ್ಷನ್ ಇದೆ, ತೋರಿಸ್ತೀನಿ. ಈ ರೀತಿ ಈ ಜಿಪ್ ತೆಗೆದ್ರೆ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೋಬೋದು. ಇಲ್ಲ ಬೇಡ ನಿಮಗೆ ಅಂದರೆ ಅಲ್ಲೇ ಮಾಮೂಲಿಯಾಗೂ ಇಟ್ಕೋಬೋದು. ಮುಂದೆ ಒಂದು ಪಾಕೆಟ್ ಇದೆ, ಒಳಗಡೆನೂ ಇದೆ, ಹಿಂದೆನೂ ಇದೆ ಪಾಕೆಟು. ಇದರದ್ದು ಲಿಂಕ್ ಬೇಕಾದರೆ ನಾನು ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಪ್ಯಾಕಿಂಗ್ ಮಾಡೋದಕ್ಕೆ ಶುರು ಮಾಡೋಣ. ಒಂದು ನಿಮಿಷ ಇಟ್ಕೊತಾ ಇದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. 2 ಟವಲ್ಸು, ಆಮೇಲೆ ಇದು ಮೆಡಿಸಿನ್ಸು, ಏನಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಏನಿಲ್ಲ, ಡೋಲೋ ಟ್ಯಾಬ್ಲೆಟು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಆ ಥರ. ಇದು ನಂದಿದು ಸಿಂಪಲ್ಲಾಗಿ ಮೇಕಪ್ ಪೌಚ್ ಆ್ಯಂಡ್ ಇವನ್ ಬ್ರಷ್ ಆ್ಯಂಡ್ ಇದನ್ನು ಇದರಲ್ಲೇ ಇಟ್ಟಿದ್ದೀನಿ. ಆದಷ್ಟು 2 in 1 ಥರ ಮಾಡ್ಕೊಂಡಿದ್ದೀನಿ ಇದು. ಆಮೇಲೆ ಇದು ಪಾಪುದು ಕಿಟ್ಟು, ಅವಳಿಗೆ ಏನಾದರೂ ಬೇಕಾಗಿರೋದನ್ನು ಇಟ್ಟಿದ್ದೀನಿ. ಪ್ಯಾರಾಸಿಟಮಾಲ್ ಡ್ರಾಪ್ಸು, ಆಮೇಲೆ ಕೋಲಿಕ್ದು ಸ್ವಲ್ಪ ವಿಕ್ಸು, ಕಾಟನ್ನು ಎಲ್ಲನೂ. ಇದು ಪವರ್ ಬ್ಯಾಂಕು ಇಲ್ಲಿ ಅಂತ. ಆಮೇಲೆ ಇದು ಇನ್ನರ್ ವೇರ್ಸು, ಆಮೇಲೆ 2 ಜೊತೆ ಬಟ್ಟೆ, ಆಮೇಲೆ ಒಂದು ಸ್ಯಾರಿ ತೊಗೊತಾ ಇದ್ದೀನಿ. ಇದನ್ನು ಸ್ವಲ್ಪ ಐರನ್ ಮಾಡ್ಕೊಬೇಕು. ಐರನ್ ಮಾಡ್ಕೊಂಡು ಬ್ಯಾಗಿಗೆ ಹಾಕ್ಕೊಂಡ್ರೆ ಮುಗೀತು. ಎಸ್, ಬೆಳಗ್ಗೆ ಹೀಗೆ ರೆಡಿ ಆಗಿದ್ದೀವಿ. ನೋಡ್ಬೋದು ಎಲ್ಲರೂ ಅವ್ರವ್ರ ಕಂಫರ್ಟಬಲ್ ಡ್ರೆಸ್ ಹಾಕ್ಕೊಂಡು. ಪಾಪುಗೆ ಮಾತ್ರ ಒಂದು ಸ್ವಲ್ಪ ಸ್ವೆಟರ್ ರೀತಿ ಹಾಕಿದ್ದೆ, ಯಾಕಂದರೆ ಬೆಳಗ್ಗೆನೇ ಹೊರಡ್ತಿರೋದ್ರಿಂದ ಸ್ವಲ್ಪ ಚಳಿ ಇರುತ್ತೆ. ಆಮೇಲೆ ಮಧ್ಯಾಹ್ನ ಆಗ್ತಿರೋ ಹಾಗೆ ಚೇಂಜ್ ಮಾಡೋಣ ಅಂತ ಇಲ್ಲಿ ಚಂದಾಪುರ ಸರ್ಕಲಲ್ಲಿ ನಿಲ್ಲಿಸ್ಕೊಂಡಿದ್ದೀವಿ ಕಾರ್ನ. ಬಿಕಾಸ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅವರು ಬರಬೇಕಿತ್ತು. ಅವರೂ ಒಂದು ಕಾರ್ ಮಾಡಿಕೊಂಡು ಪಾಪುಗೆ ಈ ರೀತಿ ಕಾರಲ್ಲೇ ಜೋಳಿಗೆ ಮಾಡಿ ಕಟ್ಟಿದ್ವಿ. ನಿಜವಾಗ್ಲೂ ಇದು ತುಂಬಾ ಯೂಸ್ ಆಯಿತು. ಆ್ಯಕ್ಚುಲಿ 1 hour ಅವಳು ಸಖತ್ ಸರ್ಕಸ್ ಮಾಡಿದ್ಲು. ಅವಳು ಕಾರಲ್ಲೇ ಇರಲ್ಲ ಈ ನಡುವೆ. ಮುಂಚೆ ಇನ್ನು ಚಿಕ್ಕ ಏಜಲ್ಲಿ ಲೈಕ್ 9 monthsವರೆಗೂ ಅವಳಿಗೆ ಇಷ್ಟ ಆಗ್ತಿತ್ತು ಅಲ್ಲಿ ಇಲ್ಲಿ ಗಾಡಿಯೆಲ್ಲ ನೋಡ್ಕೊಂಡಿರೋಳು. ಇವಾಗ ಹೊರಗಡೆ ಹೋಗಬೇಕು, ಕಾರ್ ಒಳಗಡೆನೇ ಇಟ್ಟಿದ್ರೆ ಹಠ ಮಾಡ್ತಾಳೆ, ಡೋರ್ ತೆಗಿಬೇಕು, ಹೊರಗಡೆ ಹೋಗಬೇಕು ಅಂತ. ಸೊ 1 hour ಮಾತ್ರ ಸ್ವಲ್ಪ ಹಠ ಮಾಡಿದ್ಲು. ಅದಾದಮೇಲೆ ನಿದ್ದೆ ಬಂತು ಅವಳಿಗೆ. ಹಾಲು ಕುಡಿಸಿ ಜೋಳಿಗೆ ಥರ ಕಟ್ಟಿ ಮಲಗಿಸ್ಬಿಟ್ಟೆ. ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೆ ಅಷ್ಟೇ. ಅವಳೇನಾದರೂ ನಮಗೆ ತೊಡೆ ಮೇಲೆಲ್ಲ ಮಲಗೋದಕ್ಕೆ ಅವಳಿಗೆ ಆಗ್ತಾಯಿಲ್ಲ, ಕಷ್ಟಪಡ್ತಾ ಇದ್ದಾಳೆ ಅಂದರೆ ಈ ರೀತಿ ಜೋಳಿಗೆ ಕಟ್ಬಿಟ್ಟು ಮಲಗಿಸೋಣ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೆ. ನಿಜವಾಗ್ಲೂ ಇದು ತುಂಬಾ ಯೂಸ್ ಆಯಿತು. ಯಾರಾದರೂ ಟ್ರಾವೆಲ್ ಮಾಡೋವಾಗ ಇದನ್ನು ಈ ರೀತಿ ಟ್ರೈ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಅವಳು ಅಲ್ಲಿ ಮಲಗಿದ್ದು 1 hour ಆದಮೇಲೆ ಮಲಗಿದ್ದು. ನಾವು ಬಿಟ್ಟಿದ್ದು 6:30 ಆಗಿತ್ತು. 8 o'clock ಮಲ್ಕೊಂಬಿಟ್ಲು. ಆಮೇಲೆ ತಿರುಪತಿ ರೀಚ್ ಆಗೋವರೆಗೂ ಅವಳು ಎದ್ದೇ ಇಲ್ಲ.
ಅದಾದಮೇಲೆ ಬೆಟ್ಟ ಹತ್ತಬೇಕು. ಆ ಟೈಮ್ಗೆ ಚೆಕ್-ಇನ್ ಇರುತ್ತಲ್ಲ, ಚೆಕ್-ಇನ್ ಆದಮೇಲೆ ಅವಳು ಎಚ್ಚರ ಆಗಿದ್ದು. ನಿಜವಾಗ್ಲೂ ಎಷ್ಟು ಆರಾಮಾಗಾಯಿತು ಜರ್ನಿ ಅಂದರೆ ನಿಜವಾಗ್ಲೂ ತುಂಬ ಪೀಸ್ಫುಲ್ಲಾಗಾಯಿತು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು ನನ್ನ ಮಗಳೂ. ಟಿಫನ್ ಮಾಡೋವಾಗಲಿ ಮತ್ತು ಏನೇ ಡಿಸ್ಟರ್ಬೆನ್ಸ್ ಆದ್ರೂ ತುಂಬ ಡೀಪ್ ಸ್ಲೀಪ್ ಮಾಡ್ತಾಯಿದ್ಲು. ಮೇ ಬಿ ಅವಳು ಬೇಗನೂ ಎದ್ದಿದ್ಲು, ಒಂದು 5:30 ಹಂಗೆ ಎದ್ಬಿಟ್ಟಿದ್ಲು ಬೆಳಗ್ಗೆನೇ. ಅದರಿಂದನೂ ಇರ್ಬೋದೇನೋ ಗೊತ್ತಿಲ್ಲ, ಬೇಗ ಎದ್ದಿದ್ದರಿಂದನೂ ಅವಳು ಬೇಗ ಮಲಗ್ಕೊಂಡಿದ್ದಾಳೆ. ರಾತ್ರಿನೂ ಸ್ವಲ್ಪ ಆವಾಗವಾಗ ಎದ್ದೇಳ್ತಾ ಇದ್ಲು, ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿತ್ತು, ಒಳ್ಳೆ ನಿದ್ದೆ ಆಗಿರಲಿಲ್ಲ ರಾತ್ರಿ. ಅದರಿಂದ ಬೆಳಗ್ಗೆ ಕಾರಲ್ಲಿ ಅವಳಿಗೆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅದು ಮೂಮೆಂಟ್ ಆಗ್ತಾ ಇರುತ್ತಲ್ಲ, ಒಂದು ಮೋಷನ್ ಆಗ್ತಾ ಇರುತ್ತೆ. ಸೊ ದಟ್ ಚೆನ್ನಾಗಿ ನಿದ್ದೆ ಬಂದಿದೆ ಅವಳಿಗೆ. ಅಲ್ಲಿ ಹೋದ್ಮೇಲೆ ಫ್ರೆಶ್ ಆಗಿ ಆರಾಮಾಗಿದ್ಲು. ಕೂದಲು ತೆಗ್ಸೋವರೆಗೂ ಆಟಾಡ್ಕೊಂಡು ಖುಷಿಯಾಗಿದ್ಲು. ಆಮೇಲೆ ಇರುತ್ತೆ ಟಾಸ್ಕ್ ಇತ್ತು, ಅದು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಹಾಕ್ತೀನಿ, ಮುಂದೆ ವಿಡಿಯೋನ ನೋಡ್ತಾ ಇರಿ. ಹಾಗೆ ಕೊನೆ ತನಕ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಟಿಫನ್ ಮಾಡೋಣ ಅಂತ ನಿಲ್ಲಿಸಿದ್ವಿ. ಬೆಳಗ್ಗೆ ಏನೂ ತಿಂದಿರಲಿಲ್ಲ, ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಅದರಿಂದ ಟಿಫನ್ ತಿಂದ್ಕೊಂಡು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಮತ್ತೆ ಜರ್ನಿನ ಶುರು ಮಾಡಿದ್ವಿ. ಜರ್ನಿ ಅಂತೂ ನಾನು ಹೇಳ್ದಂಗೆ ಆರಾಮಾಗಿ ಪೀಸ್ಫುಲ್ಲಾಗಿ ಆ ವ್ಯೂ ಅಂತೂ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಸೈಲೆಂಟಾಗಿ ಕೂತಿದ್ವಿ, ಪಾಪು ಎಲ್ಲ ಮಲಗಿತ್ತಲ್ವ, ಅದರಿಂದ ಸೈಲೆಂಟಾಗಿ ಕೂತ್ಕೊಂಡು ವ್ಯೂ ಎಲ್ಲ ನೋಡಿಕೊಂಡು ಸಾಂಗ್ ಕೇಳಿಕೊಂಡು ತುಂಬಾ ಪೀಸ್ಫುಲ್ಲಾಗಿ ಹೋದ್ವಿ. ಒಂಥರ ಟೆಂಪಲ್ ವೈಬ್ಸ್ ಬರ್ತಾಯಿತ್ತು. ಹತ್ತತ್ರ ಹೋಗ್ತಿರ್ಬೇಕಾದ್ರೆ ನೋಡ್ತಿರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ. ಈ ಥರ ಗ್ರೀನರಿ ಎಲ್ಲ ನೋಡಿದಾಗ ತುಂಬಾ ಮನಸ್ಸಿಗೂ ಸಹ ತುಂಬ ಚೆನ್ನಾಗಿ ಅನಿಸುತ್ತೆ. ಏನಂತೀರ? ನಿಮ್ಮೆಲ್ಲರಿಗೂ ಯಾರಿಗಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ನೋಡೋಣ ಜರ್ನಿ. ಈಗ ಇನ್ನೇನು ತಿರುಪತಿ ರೀಚ್ ಆದ್ವಿ. ಎಂಟ್ರೆನ್ಸಿಂದ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಇಲ್ಲಿ ನಾವು VIP ಟಿಕೆಟ್ಸ್ನ ತೊಗೊಂಡಿದ್ವಿ. ಈ ಸಲ ಪಾಪು ಇದ್ಲು ಅಂತ. ನಾರ್ಮಲ್ 300 ರೂಪೀಸ್ ಟಿಕೆಟ್ಸ್ ಇತ್ತಲ್ಲ, ಅದೆಲ್ಲ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿತ್ತು. ಮೇ ಬಿ ಶ್ರಾವಣ ಶನಿವಾರ ಟೈಮ್ ಅಂತನೋ ಏನೋ ಗೊತ್ತಿಲ್ಲ, ತುಂಬ ಬೇಗನೆ ಬುಕ್ಕಿಂಗ್ಸ್ ಆಗೋಗ್ಬಿಡುತ್ತೆ. ಬೇರೆ ಟೈಮಲ್ಲೂ ಯೂಶ್ವಲಿ ಬೇಗನೆ ಬುಕ್ಕಿಂಗ್ಸ್ ಆಗೋಗ್ಬಿಡುತ್ತೆ. ನಾವು ನೋಡೋ ಅಷ್ಟರಲ್ಲಿ ಯಾವುದೂ ಇರಲಿಲ್ಲ. ಇನ್ನು 11 ಮಂತ್ಸೇ ಲಾಸ್ಟ್. ಇದಾದಮೇಲೆ ಇನ್ನು 3 ಇಯರ್ಸ್ಗೆ ಮತ್ತೆ ಮುಡಿ ಕೊಡಬೇಕಾಗಿತ್ತು. ಅದಕ್ಕೆ ಬೇಡ, ಇನ್ನು ಏನೂ ಮಾಡೋದಕ್ಕಾಗಲ್ಲ. ಹೇಗೋ ಪಾಪು ಇರೋದ್ರಿಂದ ರಶ್ಶು ಕಡಿಮೆ ಆಗುತ್ತೆ, ಸರಿ VIP ಟಿಕೆಟ್ಸೇ ತೊಗೊಂಬಿಡೋಣ ಅಂತ ಹೇಳಿಬಿಟ್ಟು VIP ಟಿಕೆಟ್ಸ್ ತೊಗೊಳ್ಳೋದಕ್ಕೆ ಡಿಸೈಡ್ ಮಾಡಿದ್ವಿ. ಈ ಟಿಕೆಟ್ಸ್ ಎಲ್ಲ ಹೇಗೆ ಬುಕ್ ಮಾಡೋದು, ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಈ ಟಿಕೆಟ್ಸಲ್ಲಿ ಅಂತ ಎಲ್ಲ ನಾನು ನಿಮಗೆ ಸಪ್ರೇಟ್ ವ್ಲಾಗ್ ಬೇಕು, ಅದ್ರ ಬಗ್ಗೆ ಡೀಟೇಲ್ ಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನನ್ನ ಹಸ್ಬೆಂಡ್ ಹತ್ರ ತಿಳ್ಕೊಂಡು ಹೇಳ್ತೀನಿ, ಇಲ್ಲಾಂದರೆ ಅವ್ರ ಹತ್ರನೇ ವ್ಲಾಗ್ ಮಾಡಿಸ್ತೀನಿ. ಅಂದರೆ ಏನು ಡೀಟೇಲ್ಸ್ ಅಂತ ಕೇಳಿಸ್ತೀನಿ ಅವ್ರ ಹತ್ರನೇ. ಗೊತ್ತಿದೆ ಅಂದರೆ ಓಕೆ, ನೋ ಪ್ರಾಬ್ಲಮ್. ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇನ್ನೇನು ರೀಚ್ ಆದ್ವಿ ನಾವು. ತಿರುಪತಿ ಹತ್ರ ನಿಯರ್ ಬೈ ಹೋಗ್ತಾ ಇದ್ದೀವಿ. ಹೇಳ್ಬೇಕು ಅಂದರೆ ನಾವು ಹೋಗಿರೋ ಟೈಮಲ್ಲಿ ಸ್ವಲ್ಪ ರಶ್ಶು ಕಡಿಮೆನೇ ಇತ್ತು. ಯಾಕಂದರೆ ನಾವು ಹೋಗಿದ್ದು ಸಂಡೇ ಮುಡಿ ಕೊಟ್ಟು ಮಂಡೇ ದರ್ಶನ ಆಯಿತು. ಸಾಟರ್ಡೆ ತುಂಬ ಜನ ಇರ್ತಾರೆ, ಯಾಕಂದರೆ ಶ್ರಾವಣ ಶನಿವಾರ ಶುರುವಾಗಿತ್ತು, ಮೊದಲನೇ ವಾರ ಇತ್ತು ಅದು. ಅದರಿಂದ ತುಂಬ ಜನ ಇರ್ತಾಯಿದ್ರು. ನಾವು ಸಂಡೇ ಮುಡಿ ಕೊಟ್ಟು ಮಂಡೇ ದರ್ಶನ ಆಯ್ತಿದ್ರಿಂದ ನಿಜವಾಗ್ಲೂ ಕಂಪೇರ್ ಟು ಬೇರೆ ಡೇಸ್ ಅವತ್ತು ಆರಾಮಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ರೀತಿ ರೂಮ್ ಇದೆ, ಯಾವ ರೀತಿ ನಮ್ಮ ಜರ್ನಿ ಇತ್ತು, ಹೇಗಿತ್ತು ಅಂತ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ್ದು ಸಹ ನಾನು ಇದೇ ವ್ಲಾಗಲ್ಲಿ ಜಾಯಿನ್ ಮಾಡಿದ್ದೀನಿ, ಅದನ್ನು ಸಹ ನೋಡಿ.
ಸಪೋರ್ಟ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಈಗ ತಿರುಪತಿ ಎಂಟ್ರೆನ್ಸ್ಗೆ ರೀಚ್ ಆಗಿದ್ದೀವಿ. ಇದು ಬೆಟ್ಟದ ಮೇಲೆ ಹೋಗ್ತಿರುವಂತ ಚಾಮಿ ಗೋವಿಂದ ಗೋವಿಂದನ ಗೋವಿಂದ ಗೋವಿಂದ. ಯಾರ ನೋಡ್ತಾಳೆ, ಮುಟ್ಟಕ್ ಹೋಗ್ತಾಳೆ. ಚಿರಿಯಿಂದ ಚೆರಿ ಅಮ್ಮಮ್ಮಿಂದ ಚೆರಿ ಏ ದಂಗ ಯಾಡು ಚೆರಿ ಯಾಡಂದೆ ಚೆರಿ ಇನ್ನೇನಂತಾರೆ ಯಾರು ಹೊಸಬ್ರು ಬಂದ್ಬಿಟ್ಟಾರಲ್ಲ ಅಂತ. ಅಂಕಲ್ ಚೆರಿ ಗೋವಿಂದ ಗೋವಿಂದ ಶಬ್ಚರಿ ಗೋವಿಂದ 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 ಇದು ಏರ್ಸ್ ಅಂತ ಗೋವಿಂದ చెప్పేకి రాదా అంటుంది. ఇంకా వాటర్ చెది పిలియమ్మ నువ్వు చెరి ఏ యాడుంది చెరి యాడు చెరిపోయింది చెరి దొంగ యాడుంది చెరి. ಮುಡಿ ಕೊಡೋಣ ಅಂತ ಬಂದಿದ್ದೀವಿ. ಈಗ ನೋಡ್ತಿರ್ಬೋದು ಎಷ್ಟು ರಶ್ ಇದ್ದಾರೆ ಅಂತ. ಯಪ್ಪ, ಈ ಮಕ್ಕಳನ್ನ ಹಿಂಸೆ ಕೊಟ್ಟು ಈ ಥರ ಮುಡಿ ಎಲ್ಲ ಕೊಡೋದು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ನನಗೂ ತುಂಬಾ ಬೇಜಾರಾಯಿತು, ಅಳು ಬಂದಂಗೆ ಆಯಿತು. ಈ ವಿಡಿಯೋ ನೋಡಿದ್ರೂ ಈಗಲೂ ತುಂಬ ಬೇಜಾರಾಗುತ್ತೆ. ಬಟ್ ದೇವ್ರ ಹತ್ರ ಕೊಟ್ಟರೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಕೊಡ್ತಾಯಿದ್ದೀವಿ ಅಷ್ಟೇ. ಜಾಸ್ತಿ ಕ್ಲಿಪ್ಪಿಂಗು ನಾನು ತೊಗೊಳೋದಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬಾ ಅಳೋದಕ್ಕೆ ಶುರು ಮಾಡಿಬಿಟ್ಲು. ಅವರು ಅಷ್ಟೇ, ಯಾಕಷ್ಟು ರಫಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಷ್ಟೇ ಹೇಳ್ತಾ ಇದ್ರು ಅವರು ಕೇಳ್ತಾ ಇರಲಿಲ್ಲ. ಹಾಯ್ ಫ್ರೆಂಡ್ಸ್, ಸೊ ಈಗ ಬೆಳಗ್ಗೆ ದೇವ್ರ ದರ್ಶನಕ್ಕೆ ಎಲ್ಲ ರೆಡಿ ಆಗಿದ್ದೀವಿ. ನಾನು ಈ ರೀತಿ ಸಿಂಪಲ್ಲಾಗಿ ಒಂದು ಸೀರೆ ಉಟ್ಕೊಂಡಿದ್ದೀನಿ. ಆ್ಯಂಡ್ ರೂಮ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಪಾಪು ಸಹ ರೆಡಿ ಆಗಿದ್ದಾಳೆ, ಅವಳ ಔಟ್ಫಿಟ್ಟನ್ನು ಈಗ ನೋಡೋಣ ಬನ್ನಿ. ಚೆರಿ ಕಳ್ಳ ಗೋವಿಂದ ಗೋವಿಂದ ಸ್ವಲ್ಪ ಚಾಮಿ దగ్గరికి పోదమ్మా. ಪ್ರೀಟಿ ಚೆರಿ ಗುಂಡು ಚೆರಿ ಹಾಯ್ ಅಣ್ಣ ಹಾಯ್ 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 ಹಾಯ್. దగ్గేదెట్లమ్మా చూపించిడి దగ్గేదెట్ల చెరి చూపించడమ్మా దగ్గేదెట్లా ಬಾಯ್ 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 ನಿನ್ನೋನಿ ಬಾಯ್ ಬಾಯ್. ಬನ್ನಿ ಈಗ ರೂಮ್ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಎಂಟ್ರೆನ್ಸ್ ಆಗಿದ ತಕ್ಷಣ ಈ ರೀತಿ ಒಂದು ಟೇಬಲ್ ಕೊಟ್ಟಿದ್ದಾರೆ ಏನಾದರೂ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ಒಂದು ಮಿರರ್. ಆ್ಯಂಡ್ ಚೆರಿ ಚೆರಿ ಹಾಯ್ ಶಪ್ಪು ಹಾಯ್ ಹಾಯ್. ಇಲ್ಲಿ ಸೋಫಾ, ಅಲ್ಲೊಂದು ಎಕ್ಸ್ಟ್ರಾ ಬೆಡ್, ಇಲ್ಲೊಂದು ಬೆಡ್. ಆ್ಯಂಡ್ ಇಲ್ಲಿ ಒಂದು ಸಿಂಕು, ವಾಶ್ರೂಮ್ ಸಹ ನೀಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇಲ್ಲೊಂದು ಶೆಲ್ಫ್ ಥರ. ಡೋಂಟ್ ಮೈಂಡ್, ಸ್ವಲ್ಪ ಮೆಸ್ಸಿ ಆಗಿದೆ, ಏನೋ ಬೇಜಾರು ಮಾಡ್ಕೋಬೇಡಿ. ಸೊ ಅತಿ ಶೀಘ್ರದಲ್ಲಿ ಇನ್ಮೇಲೆ ಆದಷ್ಟು ಬೇಗ ವಿಡಿಯೋಸ್ ಎಲ್ಲ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಈ ವ್ಲಾಗ್ನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬಾ ಚೆನ್ನಾಗಾಯಿತು ದರ್ಶನ. ದೇವ್ರನ್ನ ಕಣ್ಣು ತುಂಬ ನೋಡಿದ್ವಿ. ತುಂಬ ಹತ್ರಕ್ಕೆ ಬಿಟ್ಟಿದ್ರು. ಮೇ ಬಿ VIP ಟಿಕೆಟ್ಸ್ ಅಂತ ಇರ್ಬೋದು. ತುಂಬ ಹತ್ರಕ್ಕೆ ದೇವ್ರ ಮುಂದೆನೇ ಹೋಗಿ ದೇವ್ರನ್ನ ಕಣ್ಣು ತುಂಬ ನೋಡಿಕೊಂಡು ಬಂದ್ವಿ.
ರಶ್ಶು ಕೂಡ ನಮ್ಮ ಲಕ್ಕಿಂದ ಕಡಿಮೆನೇ ಇತ್ತು. ಆರಾಮಾಗಿ ದರ್ಶನ ಆಯಿತು. ಬೈ 1 hour 11ಗೆ ನಾವು ಒಳಗಡೆ ಹೋದ್ವಿ, 12ಗೆ ಹೊರಗಡೆ ಬಂದ್ವಿ. ಬೈ 1 hour ದರ್ಶನ ಆಗೋಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವ್ರನ್ನ ನೋಡ್ತಿದ್ದಂಗೆ ಎಲ್ಲ ಎಮೋಷನ್ಸೂ ಹೊರಟೋಗುತ್ತೆ. ಏನೇ ನಮಗೆ ಸ್ಟ್ರೆಸ್ ಇರಲಿ, ಏನೇ ನಮಗೆ ಬೇಜಾರಿರಲಿ ಎಲ್ಲ ಹೊರಟೋಗ್ಬಿಡುತ್ತೆ. ಒಂಥರ ನೆಮ್ಮದಿ ಸಿಗುತ್ತೆ. ಕಣ್ತುಂಬ ದೇವ್ರನ್ನ ನೋಡಿ ತುಂಬಾ ಖುಷಿ ಆಯಿತು. ಅದು ಮಾತಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ನೀವು. ಅದೇ ರೀತಿ ನನಗೂ ತುಂಬ ಚೆನ್ನಾಗಿ ಅನ್ನಿಸ್ತು. ಅದರಲ್ಲೂ ಫ್ಯಾಮಿಲಿ ಜೊತೆ ಪಾಪುನ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದಿದ್ದು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಒನ್ ಆಫ್ ದ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆಗೆ ಹೊರಡ್ತಿದ್ದೀವಿ. ನಾವು ಅಲ್ಲೇ ಬೆಟ್ಟದ ಮೇಲೇ ರೂಮ್ ಮಾಡಿದ್ವಿ. ನೋಡ್ತಿರ್ಬೋದು ಅಲ್ಲಿ ನಿಮಗೆ ಆರೆಂಜ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದೇ ರೂಮ್ ಇರುವಂತಹ ಬಿಲ್ಡಿಂಗು. ಸೊ ಮುಗಿಸ್ಕೊಂಡು ಸ್ವಲ್ಪ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದು. 3 o'clock ಮಧ್ಯಾಹ್ನ 3 ಗಂಟೆಗೆ ಚೆಕ್ಔಟ್ ಇತ್ತು. ಸೊ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಮನೆ ಕಡೆ ಪಯಣ ಶುರು ಆಗಿದೆ. ಈವ್ನಿಂಗ್ 4:30 ಹಾಗೆ ಬಿಟ್ವಿ. ರೀಚ್ ಆಗೋ ಅಷ್ಟರಲ್ಲಿ 10:30 ಆಯಿತು. ಮಧ್ಯದಲ್ಲಿ ಕಾಫಿ ಅದು ಇದು ಅಂತ ಅಂದ್ಕೊಂಡು ಸ್ವಲ್ಪ ಲೇಟ್ ಆಯಿತು. ಬಟ್ ಎನಿವೇ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ ವಿತ್ ಯು ಆಲ್. ಥ್ಯಾಂಕ್ ಯು. ಈಗ ವರಮಹಾಲಕ್ಷ್ಮಿ ಕ್ಲಿಪ್ಪಿಂಗ್ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಸ್ವಾತಿ, ಹಬ್ಬದ ಅಡುಗೆ ಚೆನ್ನಾಗಿದೆಯಾ? ಒಬ್ಬಟ್ಟು ಚೆನ್ನಾಗಿದೆಯಾ? ಏನು ಅರ್ಧನೇ ಒಬ್ಬಟ್ಟು ಹಾಕ್ಕೊಂಡಿದ್ದೀರಾ? ಒಂದೊಂದು ತಿನ್ನಬೇಕು ಹಬ್ಬದ ದಿನ. ತೋರಿಸು ಎತ್ತಿ, ಏನೇನು ಐಟಮ್ಸ್ ಇಟ್ಕೊಂಡಿದ್ದೀರಾ? ಹಪ್ಪಳ, ವಡೆ, ಕೆಳಗಡೆ ಹೆಸರುಬೇಳೆ, ಆಲೂಗಡ್ಡೆ ಪಲ್ಯ, ಗೊಜ್ಜು, ಚಿತ್ರಾನ್ನ ಗೊಜ್ಜು, ರಸಮ್, ರೈಸ್, ಫುಲ್ ಮೀಲ್ಸ್, ಮೃಷ್ಟಾನ್ನ ಭೋಜನ. ಅಂದು ಸಹ ಈಗಷ್ಟೇ ಊಟ ಆಯಿತು. ಈಗ ಚೆರಿಗೆ ಸ್ನಾನ ಆಗಿದೆ, ಡೈಪರ್ ತೊಗೊಂಡು ಹೋಗ್ತಾ ಇದ್ದೀನಿ. ಗುಂಡು, ಚೆರಿ ಗುಂಡು. ನಮ್ಮನೆ ಪುಟ್ಟಲಕ್ಷ್ಮಿ ಹೀಗೆ ರೆಡಿ ಆಗಿದ್ದಾಳೆ. ಆಲ್ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.